ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಬೆಳಗ್ಗೆ ಟಿಫನ್ ನಾನು ಇದು ನೋಡಿ ಜವಳಿಕಾಯಿ ಪಲ್ಯ ಮಾಡಿದ್ದೆ. ಸೊ ಇವಾಗ ಇದು ತಿಂಡಿಗೂ ಆಯಿತು. ಹಾಗೆ ಮಧ್ಯಾಹ್ನ ತೊಗೊಂಡು ಹೋಗ್ಲಿಕ್ಕೆ ಜವಳಿಕಾಯಿ ಪಲ್ಯ ನೋಡಿ, ಜವಳಿಕಾಯಿ ಪಲ್ಯ ಮಾಡ್ಕೊಂಡಿದ್ದೀನಿ. ಇದೊಂದು ಬಾಕ್ಸಿಗೆ ಹಾಕೊಂಡಿದ್ದೀನಿ. ನಾನಿನ್ನು ಟಿಫನ್ ತಿಂದಿಲ್ಲ. ಹಾಗೆ ಮಧ್ಯಾಹ್ನಕ್ಕೆ ಸಾರು ಮಾಡಿ ಇಟ್ಟು ಹೋಗೋಣ ಅಂತ ಹೇಳಿ, ಸೊ ನಾನು ಇವ್ರ ಜೊತೆಗೆ ಹೋಗ್ತೀನಲ್ಲ, ನನಗೆ ಸಂಜೆ ಅಂದರೆ ಬೇಗ ಬಂದರೆ ನಾನು ಮಾಡಿಬಿಡ್ತೀನಿ. ಕೆಲವೊಂದು ಟೈಮು 9-9:30ಗೆ ಬರ್ತೀನಿ. ಸೊ ಹಾಗಾಗಿ ನನಗೆ ಅವಾಗ ಅಡುಗೆ ಮಾಡೋಕ್ಕೆ ಪೇಷನ್ಸ್ ಇಲ್ಲ ಅಂತಿಲ್ಲ, ಪೇಷನ್ಸ್ ಇರುತ್ತೆ. ಬಟ್ 9:30ಗೆ ಬಂದು ನಾನು ಅಡುಗೆ ಮಾಡಿ ಊಟ ಮಾಡಿ ಮಲಗೋ ತನಕ ತುಂಬಾ ಲೇಟ್ ಆಗುತ್ತೆ. ಹಾಗೆ ಮಲಗೋದು 11-11:30 ಆದ್ರೂ ಸೊ ಅಡುಗೆ ಊಟ ಮಾಡಿ ಪಾತ್ರೆ ತೊಳೆಯೋಕ್ಕೆ ಬೇಜಾರಾಗುತ್ತೆ ನನಗೆ. ಅಡುಗೆ ಏನೋ ಮಾಡಿಬಿಡ್ತೀನಿ, ಎಲ್ಲರಿಗೂ ಊಟ ಕೊಟ್ಟು ಊಟ ಮಾಡ್ತೀನಿ. ಬಟ್ ತುಂಬ ಲೇಟ್ ಆದಷ್ಟು ಅಡುಗೆ ಪಾತ್ರೆ ತೊಳೆಯೋಕ್ಕೆ ಬೇಜಾರಾಗುತ್ತೆ. ಸೊ ಗ್ಯಾಸ್ ಕಟ್ಟೆ ಕ್ಲೀನ್ ಮಾಡೋಕ್ಕೆ ಬೇಜಾರಾಗುತ್ತೆ. ಹಾಗಾಗಿ ಇವತ್ತು ಸಾಂಬಾರು ಮಾಡಿ ಇಟ್ಟು ಹೋಗೋಣ ಅಂತ ಹೇಳಿ ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಬೇಳೆ ಬೇಯಿಸ್ಕೊಂಡಿದ್ದೀನಿ. ತರಕಾರಿ ಇರಲಿಲ್ಲ, ತರಕಾರಿ ಇಲ್ಲದೆ ಸಾಂಬಾರು ಚೆನ್ನಾಗಿ ನನಗೆ ಇಷ್ಟನೇ ಆಗಲ್ಲ ಜಾಸ್ತಿ. ಸೊ ಹಾಗಾಗಿ ಬೀನ್ಸ್ ಕ್ಯಾರೆಟ್ ತರಿಸಿದ್ದೀನಿ. ಸೊ ಬೇಳೆ ಹೆಂಗೂ ಬೆಂದಿದೆ, ಒಂದು ವಿಷಲ್ ಹಾಕ್ಬಿಡ್ತೀನಿ ಬೀನ್ಸ್ ಮತ್ತು ಕ್ಯಾರೆಟ್ ಹಾಕಿ. ಇವಾಗ ಒಂದು ಸ್ವಲ್ಪ ಚಪಾತಿ ಹಾಕೋಬೇಕು. ಇನ್ನು ತುಂಬ ಕೆಲಸ ಇದೆ ಫ್ರೆಂಡ್ಸ್. ನಾನು ಸ್ವಲ್ಪ ಲೇಟಾಗಿ ಹೋಗ್ಬಿಡೋಣ ಇವತ್ತು ಕೆಲಸಕ್ಕೆ ಅಂತ ಅಂದ್ಕೊಂಡೆ. ಸೊ ಅದಕ್ಕಿಂತ ಲೇಟೇ ಆಯಿತು. ಏನು ಮಾಡೋಕ್ಕಾಗಲ್ಲ. ಇವರು ಕೂಡ ಹೊರಗಡೆ ಕಟಿಂಗಿಗೆ ಹೋಗಿದ್ರು. ಸೊ ರಶ್ ಇತ್ತಂತೆ, ಲೇಟಾಗಿ ಬಂದರು, ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರದ್ದೇನೋ ಟಿಫನ್ ಆಗಬೇಕು. ಸೊ ಬರ್ತಾನೆ ಕ್ಯಾರೆಟು ಬೀನ್ಸ್ ತೊಗೊಂಡು ಬಂದಿದ್ದಾರೆ. ಕೆಲ್ಸಕ್ಕೆ ಹೋಗ್ತೀವಿ ಅಲ್ಲ ಫ್ರೆಂಡ್ಸ್, ತುಂಬ ಈಸಿ ಅಂತ ಅಲ್ಲ, ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗಬೇಕು. ಅದರಲ್ಲಿ ಟಿಫನಿಗೆ ಏನಾದರೂ ಮಾಡೋದನ್ನ ಅದೇ ತೊಗೊಂಡೋದ್ನ ಅಂತ ಅಲ್ಲ. ಕೆಲವೊಂದು ಟೈಮು ಸಾಂಬಾರು ಮಾಡಿ ಇಟ್ಟು ಹೋಗ್ಬಿಟ್ರೆ ಬೆಸ್ಟು. ಯಾಕಂದರೆ ಮಕ್ಕಳು ನಾವು ದುಡಿತಾ ಇದ್ದೀವಿ, ಸೊ ದುಡಿಯೋಕ್ಕೆ ಹೋಗ್ತೀವಿ ಅಂತ ಹೇಳಿ ಮಕ್ಕಳಿಗೆ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಸೊ ನಾನು ಮುಂಚೆ ಏನು ಅಡುಗೆಗಳೆಲ್ಲ ಮಾಡ್ತಾ ಇದ್ನೋ ಇವಾಗೂ ಕೂಡ ಹಾಗೆ ಮಾಡ್ತಿದ್ದೀನಿ. ಸ್ವಲ್ಪ ಜೋಳದ ರೊಟ್ಟಿ ಹಾಕೋದು ಕಡಿಮೆ ಮಾಡಿದ್ದೀನಿ ಫ್ರೆಂಡ್ಸ್. ಇವಾಗ ಜೋಳದ ರೊಟ್ಟಿ ಹಾಕೋಕ್ಕೆ ನನಗೆ ಹಾಕೋಕ್ಕೆ ನಿಂತ್ಕೊಂಡ್ಬಿಟ್ರೆ ಲೇಟ್ ಆಗಿಬಿಡುತ್ತೆ. ಸೊ ಸ್ವಲ್ಪ ರೊಟ್ಟಿ ಕಡಿಮೆ ಮಾಡಿದ್ದೀನಿ. ಚಪಾತಿ ಮುದ್ದೆ ಇದು ಜಾಸ್ತಿ ಮಾಡ್ಕೊಂಡಿದ್ದೀನಿ. ಇವಾಗ ಇವ್ರು ಸ್ನಾನದಿಂದ ಬರೋ ತನಕ ನಾನು ಸಾರು ಮಾಡ್ಕೊಂಡ್ಬಿಟ್ಟು ಚಪಾತಿ ಹಾಕೋತೀನಿ. ಸೊ ಇನ್ನು ನಾನು ತಿಂಡಿ ತಿಂದಿಲ್ಲ. ಬೇಳೆ ಬೇಯಿಸ್ಕೊಂಡಿದ್ನಲ್ಲ, ಅದರಲ್ಲಿ ಇವಾಗ ಕ್ಯಾರೆಟು ಬೀನ್ಸು ಕಟ್ ಮಾಡಿ ತೊಳ್ಕೊಂಬಿಟ್ಟು ಬೇಳೆಲಿ ಹಾಕಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ. ಅದನ್ನು ಒಂದು ವಿಷಲ್ ಮಾಡ್ಕೊತೀನಿ. ಸಖತ್ತಾಗಿ ಆಗುತ್ತೆ ಸಾಂಬಾರು. ದಿಢೀರಾಗಿ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್. ಚಪಾತಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ತರಕಾರಿ ಹಾಕಿಟ್ಟಿದ್ದೀನಿ. ಗ್ಯಾಸ್ ಯಾಕೋ ಜೋರಾಗಿ ಉರಿತಾನೇ ಇಲ್ಲ, ತುಂಬ ಲೇಟ್ ಆಗ್ತಾಯಿದೆ ಹಾಕ್ಕೊಳ್ಳೋಕ್ಕೆ. ಸೊ ನೋಡಿ, ಹಿಟ್ಟಿದೆ. ನಾನು ಹಾಕ್ಕೊಳ್ತಾ ಇಲ್ಲ ಇವಾಗ, ಬೇಗ ಆಗ್ತಾನೇ ಇಲ್ಲ ಚಪಾತಿ. ರೀ, ಈ ಗ್ಯಾಸ್ ರಿಪೇರಿ ಮಾಡಿಸ್ಬೇಕು ಫ್ರೆಂಡ್ಸ್. ಹೀಗೆಲ್ಲ ನಾನು ಸ್ಟಾಕ್ ಹಾಕಿ ಇಟ್ಕೊಳ್ಳೋದೇ ಇಲ್ಲ. ಇವತ್ತು ಬೇಗ 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 ಬೇಯಿಸೋದಾಗ್ತಾ ಇಲ್ಲ. ತುಂಬ ಲೋ ಫ್ಲೇಮಲ್ಲಿ ನಾನು ಚಪಾತಿ ಮಾಡ್ತಾಯಿದ್ದೀನಿ ಇವತ್ತು. ಎಷ್ಟು ಲೇಟ್ ಆಗಿದೆ ಅಂದರೆ ನಿಜವಾಗ್ಲೂ ತುಂಬ ಲೇಟ್ ಆಗಿದೆ ಇವತ್ತು. ಇನ್ನು ನಾನು ಸಾರಿಗೆ ಒಗ್ಗರಣೆ ಕೊಡಬೇಕು, ಚಪಾತಿ ಇಷ್ಟೆಲ್ಲ ಬೇಯಿಸ್ಕೋಬೇಕು. ಇನ್ನೂ ಇಷ್ಟಿತ್ತು. ನನಗೂ ಆ ತಿಂಡಿಗೆ ಹಾಕ್ಕೋಬೇಕಿತ್ತು, ಬಟ್ ಆಗಲ್ಲ ಇವತ್ತು. ಏನೋ ತಿನ್ಕೊಳ್ಳೋದು. ಹಾಗೆ ಇಲ್ಲಿ ಪೈನಾಪಲ್ ತಂದಿದ್ವಲ್ಲ ಮೊನ್ನೆ ನಾವು, ಟೈಟಾಗಿ ಕುತ್ಕೊಂಡಿದ್ವಿ. ಪೈನಾಪಲ್ ತಂದಿದ್ವಿ, ಸಿಹಿ ಇತ್ತು, ಬಟ್ ನನಗೆಲ್ಲೋ ಸ್ವಲ್ಪ ಹುಳಿ ಅನಿಸ್ತಾ ಇತ್ತು. ಸಕ್ಕರೆ ಹಾಕಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಸಕ್ಕರೆ ಹಾಕಿ ಇಟ್ಟು ಈ ಥರ ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ಸಖತ್ತಾಗಿರುತ್ತೆ. ಬಟ್ ಕ್ಲೈಮೇಟ್ ಸರಿ ಇಲ್ಲ ಇವಾಗ, ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಟಿಲ್ಲ. ಎಷ್ಟು ಸಿಹಿ ಇರುತ್ತೆ ಗೊತ್ತಾ? ಸಖತ್ತಾಗಿದೆ. ಈ ಥರ ನೀವು ಸಕ್ಕರೆ ಹಾಕ್ಕೊಂಡು ಒಂದು 1/4 ಗಂಟೆ, ಒಂದು ಅರ್ಧ ಗಂಟೆ ಇಟ್ಬಿಟ್ರೆ ಚೆನ್ನಾಗಿ ಇದಕ್ಕೆ ಸಕ್ಕರೆ ಪಾಕ ಹತ್ಕೊಳ್ಳುತ್ತೆ. ಸಕ್ಕರೆ ನೀರೆಲ್ಲ ಸಖತ್ತಾಗಿರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ಸೂಪರ್ ಟೇಸ್ಟ್. ಇವಾಗ
ಚಪಾತಿ ಎಲ್ಲ ಹುರ್ಕೊಂಬಿಟ್ಟು ಎಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಇವತ್ತು, ಫುಲ್ ಲೇಟಾಗಿದೆ. ಸೊ ಬಂದುಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಸಾಂಬಾರು ರೆಡಿಯಾಗಿದೆ. ತುಂಬ ಗಟ್ಟಿನೂ ಮಾಡಿಲ್ಲ, ತುಂಬ ತೆಳುವಾಗೂ ಮಾಡಿಲ್ಲ. ಇವಾಗ ಸಾಂಬಾರು ರೆಡಿಯಾಗಿದೆ. ಹಾಗೆ ಅನ್ನಕ್ಕೆ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ ಮೇಲೆ ಇಟ್ಟರೆ ಹುಡುಗರು ಕಾಲೇಜಿಂದ ಬಂದಮೇಲೆ ಬಿಸಿ ಬಿಸಿಯಾಗಿ ಊಟ ಮಾಡ್ತಾರೆ. ಸೊ ತೊಳೆದ್ಬಿಟ್ಟು ನೀರು ಹಾಕಿ ಉಪ್ಪು ಹಾಕಿ ನೆನೆಸಿ ಹೋಗಿರ್ತೀನಿ. ಒಂದು ವಿಷಲು, ಜಾಸ್ತಿ ನೆಂದರೆ ಒಂದು ವಿಷಲ್ ಆದರೆ ಸಾಕು, ತುಂಬ ಚೆನ್ನಾಗೂ ಕೂಡ ಆಗುತ್ತೆ, ಸ್ಮೂತಾಗಿ ಅನ್ನ. ಸೊ ಇಷ್ಟು ರೆಡಿ ಮಾಡಿದ್ದೀನಿ. ಇವಾಗ ಈ ಸಾಂಬಾರನ್ನ ನಾನು ನೋಡಿ ಬೀನ್ಸು ಎಲ್ಲ ಹಾಕಿದ್ದೀನಿ. ಇವಾಗ ಈ ಸಾಂಬಾರನ್ನ ನಾನು ಬಾಕ್ಸಲ್ಲಿ ಹಾಕ್ತೀನಿ, 2 ಬಾಕ್ಸಲ್ಲಿ. ಒಂದು ನಮ್ಮ ಅಮ್ಮಂಗೆ ಸ್ವಲ್ಪ ಕೊಡೋಣ, ಒಂದು ನಮ್ಮ ಮಾವ ಅವ್ರಿಗೆ. ಇಷ್ಟು ಮಾಡಿ ಹೋಗ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಲೇಟ್ ಆಗಿದೆ. ನಮಗಷ್ಟು ಸಾರು ಬೇಕಾಗಲ್ಲ, ನಾನು ಜಾಸ್ತಿ ಸಾರು ಮಾಡೋದು ಇಲ್ಲ, ಅಂದರೆ ಮಾಡಿಟ್ಟು ಹೋಗೋದಿಲ್ಲ. ಇವತ್ತು ಮಾಡಿದ್ದೀನಿ. ಇಬ್ಬಿಬ್ಬರಿಗೆ 4 ಜನಕ್ಕೆ ಸಾರಿದು ಎಷ್ಟಾಗುತ್ತೋ ಅಷ್ಟು ಹಾಕೋದು. ಫ್ರೆಂಡ್ಸ್, ಸಾರು ತುಂಬಿದ್ದೀನಿ. ಅಮ್ಮ ಜಾಸ್ತಿ ಬೇಡ ಅಂತ ಹೇಳಿದ್ರು. ನನಗೇನೋ ಅದು ಸ್ವಲ್ಪ ಕಂಡುಬಿಡುತ್ತೆ, ಇನ್ನು ಸ್ವಲ್ಪ ಹಾಕೋಣ. ಇಷ್ಟು ಹಾಕಿದ್ದೀನಿ ಅಮ್ಮ ಅವ್ರಿಗೆ. ಇದು ಹೋಗ್ತಾ ಕೊಟ್ಟೋಗ್ಬಿಡ್ತೀನಿ, ಇದು ನಮ್ಮ ಮಾವ ಅವ್ರಿಗೆ. ಸೊ ಇದು ಮಿಕ್ಕಿದ್ದು ಸಾರು ನಮಗೆ ನೈಟ್ ನಾವು ಬಂದ ಮೇಲೆ ಊಟ ಮಾಡಲಿಕ್ಕೆ ಮಕ್ಕಳಿಗೆ. ಇಷ್ಟು ರೆಡಿ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಹಾಗೆ ತುಂಬ ಲೇಟಾಗಿದೆ, ಪಾತ್ರೆ ಕೂಡ ತೊಳೆದೆ. ಅದೇನೋ ವಾಶ್ ಬೇಸಿನಲ್ಲಿ ಇಟ್ಟು ಹೋಗೋಕ್ಕೆ ಇಷ್ಟ ಆಗಲ್ಲ. ಇವಾಗ ಐಟಮ್ಸ್ ಎಲ್ಲ ತುಂಬ್ಕೊಂಬಿಟ್ಟು ಹೋಗಬೇಕು. ನಮಗೆ ಚಪಾತಿ, ಹಾಗೆ ಸ್ವಲ್ಪ ಖಾರ ತೊಗೊಂಡಿದ್ದೀನಿ, ಪಲ್ಯ ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ರೆಡಿ ಮಾಡ್ಕೋಬೇಕು. ಇದೆಲ್ಲ ಗಾಡಿಯಲ್ಲಿ ಇಡಬೇಕು ಸಾಮಾನು. ಯಪ್ಪ, ನಿಜವಾಗ್ಲೂ ಕೆಲಸ ಸಾಗೋದಿಲ್ಲ. ಮೋಡ ಬೇರೆ ಹಾಕ್ಕೊಂಡಿದ್ದೆ, ಕ್ಲೈಮೇಟು ಸರಿ ಇಲ್ಲ. ಒಂದು ಸತಿ ಚಳಿ, ಒಂದು ಸತಿ ಬಿಸಿಲು. ನೋಡಿ, ಸ್ವಲ್ಪ ಬಿಸಿಲು, ಸ್ವಲ್ಪ ಕ್ಲೈಮೇಟು ಮಳೆ ಬರೋ ಥರ ಆಗಿಬಿಡುತ್ತೆ. ಇಷ್ಟು ಕೆಲಸ ಆಗಿದೆ. ಇವಾಗ ನಾನು ಸ್ವಲ್ಪ ಬಾಚ್ಕೊಂಬಿಟ್ಟು ರೆಡಿ ಆಗಿಬಿಡ್ತೀನಿ ಫ್ರೆಂಡ್ಸ್. ಅಮ್ಮಗೆ ಸಾರು ಕೊಡೋಕ್ಕೆ ಬಂದೆ. ಸೊ ಅಮ್ಮ ಆಲೂ ಪರೋಟ ಮಾಡಿದರು, ಅಣ್ಣ ಆಲೂ ಪರೋಟ ಮತ್ತು ಚಟ್ನಿ. ಸೊ ತಗೊಂಡು ಹೋಗು ಬಾಕ್ಸಲ್ಲಿ ಅಂತ ಹೇಳಿ ಅವರು ಕೊಡ್ತಾ ಇದ್ದಾರೆ. ಸೊ ಸಖತ್ತಾಗಿರುತ್ತೆ ಆಲೂ ಪರೋಟ. ನನಗಂತೂ ಸಖತ್ ಇಷ್ಟ, ನನ್ನ ಮಗಳಿಗೂ ಕೂಡ ತುಂಬಾ ಇಷ್ಟ ಆಲೂ ಪರೋಟ ಅಂತ ಅಂದರೆ. ಸೊ ನಾನೊಂದು ಕವರಲ್ಲಿ ಹಾಕಿಬಿಡು ಮತ್ತೇನು ಬಾಕ್ಸು ಅಂದ್ಕೊಂಡು ಹೇಳಿದೆ. ಅಣ್ಣ ಬಂದುಬಿಟ್ಟು ಕವರಲ್ಲಿ ಏನಕ್ಕೆ, ಬಾಕ್ಸ್ ಅಷ್ಟೊಂದು ಇದ್ದಾವೆ, ಬಾಕ್ಸಲ್ಲಿ ಹಾಕ್ಕೊಂಡು ಹೋಗು ಅಂತ ಅಂದರು. ಸರಿ ಆಯಿತು ಅಂತ ಹೇಳಿ ಅಮ್ಮ ಬಾಕ್ಸ್ ನೋಡಿ ಪರೋಟ ಹಾಕ್ತಾಯಿದ್ದಾರೆ. ಹಾಗೆ ಚಟ್ನಿ ಕೂಡ ಪರೋಟಾಗೆ ಮಾಡಿದ್ದಾರೆ. ಸೊ ಇದು ಫಸ್ಟ್ ಟೈಮ್ ಅನಿಸುತ್ತೆ ಚಟ್ನಿ ಮಾಡಿರೋದು. ಟೋಟಲಿ ಇದು ಬಿಸಿ ಬಿಸಿಯಾಗಿದ್ದರೆ ಸಖತ್ತಾಗಿರುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಅಮ್ಮ ಚಟ್ನಿ ಟೇಸ್ಟ್ ಮಾಡು ಅಂತಂದರು, ನೋಡಿದೆ, ಅಲ್ಲೇ ಇಷ್ಟ ಆಗ್ಬಿಡ್ತು ನನಗೆ. ಸೊ ಇದಕ್ಕೆ ಗೋಲಿ ಬಜ್ಜಿ ಅಂತ ಇರುತ್ತೆ, ಆ ಬಜ್ಜಿಗೆ ಈ ಚಟ್ನಿ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಇವಾಗ ಪರೋಟ ಇಸ್ಕೊಂಡು ಹೊರಟೆ. ಹಾಯ್ ಫ್ರೆಂಡ್ಸ್, ಇವಾಗ ಹೊರಟಿದ್ದೀವಿ. ಅಮ್ಮಂಗೆ ಸಾರು ಕೊಟ್ಬಿಟ್ಟು ಅಮ್ಮ ಪರೋಟ ಮತ್ತು ಚಟ್ನಿ ಕೊಟ್ಟಿದ್ದಾರೆ. ಇನ್ನೂ ಟಿಫನ್ ತಿಂದಿಲ್ಲ ನಾನು. ಇವಾಗ ವ್ಯಾನಲ್ಲೇ ಕುತ್ಕೊಂಡು ತಿನ್ಕೊತೀನಿ. ಡೈಲಿ ಮನೆಯಲ್ಲೇ ತಿಂದ್ಬಿಟ್ಟು ಬರ್ತಾಯಿದ್ದೆ, ಬಟ್ ಇವತ್ತು ಲೇಟ್ ಆಯಿತು. ಪರೋಟ ಕೊಡ್ತೀನಿ ಅಂತ ಹೇಳಿದ್ರು ಅಮ್ಮ. ಸರಿ ಮಧ್ಯಾಹ್ನ ತಿಂದರೆ ಆಯಿತು, ಇವ್ರಿಗೊಂದು ಚಪಾತಿ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ನನಗೆ ಟಿಫನ್ ತಿನ್ಲಿಕ್ಕೆ ಆಗೇ ಇಲ್ಲ. ಹಾಗಾಗಿ ಇವರಿಗೂ ಅಷ್ಟೇ ಮನೆಯಲ್ಲಿ ತಿಂಡಿ ಕೊಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಬರೋಷ್ಟರೊಳಗೆ ಎಷ್ಟೊತ್ತಾಯಿತು ಫ್ರೆಂಡ್ಸ್. ನಿಜವಾಗ್ಲೂ ಸಿಕ್ಕಾಪಟ್ಟೆ ಲೇಟ್ ಆಯಿತು. ನೋಡೋಣ, ಟೇಸ್ಟ್ ಚೆನ್ನಾಗಿ ಮಾಡ್ತಾರೆ ಅಣ್ಣ. ಸೊ ಟೇಸ್ಟ್ ಹೇಗಿದೆ ಚಟ್ನಿ ಜೊತೆಗೆ? ಚಟ್ನಿ ಯಾವಾಗಲೂ ಮಾಡ್ತಾ ಇರಲಿಲ್ಲ, ಇದೇ ಫಸ್ಟ್ ಟೈಮು. ಈ ಚಟ್ನಿ ಅಂತೂ ಆಹಾ ಏನು ಸಖತ್ತಾಗಿದೆ. ನಿಜವಾಗ್ಲೂ ನಂಗೆ ಟೈಮ್ ಇದ್ದಿದ್ರೆ ರೆಸಿಪಿ ಮಾಡ್ಕೊಂಡ್ಬಿಡ್ತಿದ್ದೆ ಚಟ್ನಿದು. ನಿಜ ಸೂಪರ್ ಟೇಸ್ಟ್ ಇದೆ. ಕರ್ಕರವಾಗಿ ಚಟ್ನಿ, ಪರೋಟ, ಆಲೂ ಪರೋಟ ನೋಡಿ. ಆಲೂ ಪರೋಟ ಬಿಸಿ ಬಿಸಿ ಇರಬೇಕು, ಚೆನ್ನಾಗಿರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್.
ತಣ್ಣಗೂ ತಿನ್ನಬೇಕು, ಬಿಸಿ ಬಿಸಿನೂ ತಿನ್ನಬೇಕು. ಇವರೆಲ್ಲ ಐಟಮ್ ಕೊಡಕ್ಕೆ ಹೋಗಿದ್ದಾರೆ ನೋಡಿ, ತೋರಿಸ್ತೀನಿ. ಐಟಮ್ಸ್ ಕೊಡಕ್ಕೆ ಹೋಗಿದ್ದಾರೆ, ಬರ್ತಾ ಇದ್ದಾರೆ ಇವಾಗ. ಸೊ ನಾನು ಟಿಫನ್ ಎಲ್ಲ ಖಾಲಿ ಮಾಡಿಬಿಟ್ಟು ಮತ್ತೆ ಟೈಮ್ ಆದರೆ ಜಾಯಿನ್ ಆಗ್ತೀನಿ ಜೊತೆಗೆ. ಓಕೆ, ಹಾಗೆ ನಮ್ಮ ಕೆಲಸ ಮಾಡ್ಕೋತಾ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಗಿಡ ಮರಗಳು ಎಷ್ಟು ಚೆನ್ನಾಗಿ ಕಾಣ್ತಿರ್ತವೆ. ಸೊ ಅಕ್ಕಪಕ್ಕ ನೋಡಿದ್ರೆ ಹಚ್ಚ ಹಸಿರಿಂದ ಕೂಡಿರುತ್ತೆ. ನನಗಂತೂ ಆ್ಯಕ್ಚುಲಿ ನಂಗೆ ಮುಂಚೆಯಿಂದನೂ ಇಷ್ಟ. ಸೊ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಫ್ರೆಂಡ್ಸ್, ಟೈಮ್ ಬಂದು ಎಷ್ಟಾಯ್ತು ಟೈಮಿಗ? 3:30. ಬೆಳಗ್ಗೆ ಟಿಫನ್ ಲೇಟ್ ಆಯಿತು. ಇವಾಗ ಜವಳಿಕಾಯಿ ಪಲ್ಯ ತುಂಬಾ ಚೆನ್ನಾಗಿತ್ತು ಟೇಸ್ಟು. ಇವಾಗ ಇವರು ಊಟ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ಏನ್ರಿ? ನಾನು ಕೂಡ ಊಟ ಮಾಡ್ತೀನಿ ಫ್ರೆಂಡ್ಸ್.